ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಭಜೆ ಶ್ರೀಚಕ್ರಮಧ್ಯಸ್ಥಾಂ ದಕ್ಷಿಣೋತ್ತರಯೋಃ ಸದಾಂ ಶ್ಯಾಮಾವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ 703ನೆಯ ಶ್ರೀನಾಮ ಸರ್ವಮೋಹಿನಿ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದೆವು. ಈಗ ಶ್ರೀಮಾತೆಯ 704ನೆಯ ಶ್ರೀನಾಮ ಸರಸ್ವತೀ. ಶ್ರೀಮಾತೆಯು ಜ್ಞಾನಾಧಿದೇವತೆಯಾದ ಸರಸ್ವತಿಯ ರೂಪದಲ್ಲಿ ಇರುವವಳು ಅಂತ. ಒಂದು ದಿನಕ್ಕೆ 3 ಸಂಧ್ಯಾಕಾಲಗಳು. ಬೆಳಗಿನ ಸಂಧ್ಯೆಗೆ ಗಾಯತ್ರಿ ಅಂತ ಹೆಸರು, ಮಾಧ್ಯಾಹ್ನಿಕ ಸಂಧ್ಯೆಗೆ ಸಾವಿತ್ರಿ ಅಂತ ಹೆಸರು, ಸಾಯಂ ಸಂಧ್ಯೆಗೆ ಸರಸ್ವತಿ ಅಂತ ಹೆಸರು. ಹೀಗಾಗಿ ವಾಗ್ದೇವತೆಗಳೂ ಸಹ ಇದೇ ಕ್ರಮದಲ್ಲಿ 420ನೆಯ ಶ್ರೀನಾಮವಾಗಿ ಗಾಯತ್ರಿಯನ್ನು ಸ್ಮರಿಸಿದ್ದಾರೆ. 699ನೆಯ ನಾಮವಾಗಿ ಸಾವಿತ್ರಿ ದೇವಿಯನ್ನು ಸ್ಮರಿಸಿದ್ದಾರೆ. 704ನೆಯ ಶ್ರೀನಾಮವಾಗಿ ಈಗ ಸರಸ್ವತೀ ದೇವಿಯನ್ನು ಕೀರ್ತಿಸ್ತಾ ಇದ್ದಾರೆ ಅಂತ. ಹೀಗಾಗಿ ಈ 3 ಸಂಧ್ಯಾಕಾಲಗಳಲ್ಲಿ ಯಾರು ಲಲಿತಾ ಸಹಸ್ರನಾಮವನ್ನು ಪಠನೆ ಮಾಡ್ತಾರೆ ಅವರು ಸಂಧ್ಯೋಪಾಸನೆಯನ್ನು ಮಾಡಿದರು ಅನ್ನುವಂಥದ್ದೇ ಫಲ. ನೋಡಿ, ನಾವು ಎಲ್ಲಿಯ ತನಕ ಬುದ್ಧಿಯನ್ನು ಕಳೆದುಕೊಳ್ಳುವುದಿಲ್ಲವೋ ಅಲ್ಲಿಯ ತನಕ ಏನನ್ನೂ ಕಳೆದುಕೊಂಡಿಲ್ಲ ಅಂತರ್ಥ. ಆದರೆ ಎಲ್ಲ ವಿಧವಾದ ಸಂಪತ್ತು, ಶ್ರೀಮಂತಿಕೆ, ಅಧಿಕಾರ ಇದ್ದರೂ ಸಹ ಬುದ್ಧಿ ಒಂದು ಕೆಟ್ಟು ಹೋಯಿತು ಅಂದರೆ, ಬುದ್ಧಿ ಶೂನ್ಯವಾಯಿತು ಅಂದರೆ, ಇದೆಲ್ಲ ಇದ್ದರೂ ಸಹ ಎಲ್ಲವನ್ನು ಕಳೆದುಕೊಂಡಂತೆಯೇ ಲೆಕ್ಕ ಅಂತ. ಹೀಗಾಗಿ ಈ ಬುದ್ಧಿಯ ಅಧಿಷ್ಠಾತ್ರಿ ದೇವಿ ಯಾರಪ್ಪ ಅಂದರೆ ಸರಸ್ವತಿ. ಗಾಯತ್ರಿ ರೂಪದಲ್ಲಿರಬಹುದಾದಂಥ ಸವಿತೃ ಮಂತ್ರಾಧೀಶ್ವರಿಯಾದಂಥ ಜಗನ್ಮಾತೆ. ನೋಡಿ, ಈ ಮಂತ್ರದಲ್ಲಿ ನಾವು ಐಶ್ವರ್ಯವನ್ನು ಅಮ್ಮನಿಗೆ ಕೇಳೋದಿಲ್ಲ, ಅಧಿಕಾರವನ್ನು ಕೇಳೋದಿಲ್ಲ. ಏನು ಕೇಳ್ತಾ ಇರೋದು ಅಂದರೆ ಧಿಯೋ ಯೋ ನಃ ಪ್ರಚೋದಯಾತ್, ನಮ್ಮ ಬುದ್ಧಿಶಕ್ತಿಯನ್ನು ಅಮ್ಮ ನೀನು ಪ್ರಚೋದನೆ ಮಾಡು ತಾಯಿ ಅಂತ ಕೇಳ್ತಾ ಇದ್ದೇವೆ. ಅದನ್ನೇ ಉಪನಿಷತ್ಕಾರರೂ ಸಹ ಸನೋ ಬುದ್ಧಿಯ ಶುಭಯ ಸಂಯುನತ್ತು ಅಂತ ಹೇಳ್ತಾರೆ. ಹೀಗಾಗಿ ಯಾವುದೇ ದೇವರು ನಮ್ಮನ್ನು ಹರಸಬೇಕು, ಆಶೀರ್ವಾದ ಮಾಡಬೇಕು ಅಂದರೆ ಮೊದಲು ನಾವು ಆ ದೇವರನ್ನು ಸ್ಮರಣೆ ಮಾಡಬೇಕು, ನಾಮ ಜಪವನ್ನು ಮಾಡಬೇಕು, ಸ್ತೋತ್ರವನ್ನು ಹೇಳಬೇಕು, ಮಂತ್ರಗಳನ್ನು ಹೇಳಿ ಅನುಷ್ಠಾನದಲ್ಲಿ ಇಟ್ಟುಕೊಂಡಿರಬೇಕು. ಇದೆಲ್ಲ ಆದಾಗ ಆಯಾ ದೇವತೆಗಳು ಆಯಾ ಮಂತ್ರಗಳಿಗೋ ಸ್ತೋತ್ರಗಳಿಗೋ ನಾಮಾವಳಿಗಳಿಗೋ ಜಪಕ್ಕೋ ಸ್ಪಂದಿಸ್ತಾರೆ. ಹೀಗಾಗಿ ಒಂದು ದೇವತೆ ಅಂದರೆ ಒಂದು ನಾಮ, ಒಂದು ಮಂತ್ರ, ಒಂದು ಸ್ತೋತ್ರ ಅಂತ ಇರುತ್ತೆ. ಈ ನಾಮ, ಸ್ತೋತ್ರ, ಮಂತ್ರ, ಬೀಜಾಕ್ಷರಗಳು ಇದೆಲ್ಲವೂ ಸಹ ಅಕ್ಷರಗಳೇ, ವಾಕ್ಕುಗಳೇ, ಶಬ್ದಗಳೇ. ಈ ಎಲ್ಲವೂ ಸಹ ಸರಸ್ವತಿಯೇ ಅದಕ್ಕೆ ಅಧಿಷ್ಠಾತ್ರಿ ದೇವತೆಯಾಗಿದ್ದಾಳೆ, ಮೂಲಳಾಗಿದ್ದಾಳೆ, ಅಕ್ಷರಾದಿ ದೇವತೆಯಾಗಿದ್ದಾಳೆ. ಆದ್ದರಿಂದ ಯಾವುದೇ ದೇವರ ಅನುಗ್ರಹ ನಮಗೆ ಸಿಗಬೇಕು ಅಂದರೆ ಮೊದಲು ಸರಸ್ವತಿಯ ಅನುಗ್ರಹ ನಮಗೆ ಚೆನ್ನಾಗಿ ಇರಬೇಕು ಅಂತ. ಸರಸ್ವತಿ ಸೂಕ್ತದಲ್ಲಿ ಅಮ್ಮನನ್ನು ಹೀಗೆ ಪ್ರಾರ್ಥನೆ ಮಾಡ್ತಾರೆ: ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮ ವಿತ್ರಿಯವತು ಅಂತ ಅಮ್ಮನನ್ನು ಕೇಳಿಕೊಂಡಿದ್ದಾರೆ. ಅಂದರೆ ಸರಸ್ವತಿ ದೇವಿಯು ನಮ್ಮನ್ನು ಅನ್ನಗಳನ್ನು, ಐಶ್ವರ್ಯಗಳನ್ನು ನೀಡುತ್ತಾ ನಮ್ಮ ಬುದ್ಧಿಯನ್ನು ಸದಾಕಾಲ ರಕ್ಷಿಸಲಿ ಸರಸ್ವತೀ ದೇವಿ ಅಂತ ಕೇಳಿದ್ದಾರೆ. ಹೀಗಾಗಿ ಸರಸ್ವತಿ ಅಂದರೆ ಕೇವಲ ವಿದ್ಯೆಯನ್ನು ಕೊಡುವವಳು, ಜ್ಞಾನವನ್ನು ನೀಡುವವಳು ಅಂತ ಮಾತ್ರ ನಿಲ್ಲುವುದಲ್ಲ. ಅವಳು ಅನ್ನಪ್ರದಾಯಿನಿಯಾಗಿದ್ದಾಳೆ, ಐಶ್ವರ್ಯವನ್ನು ನೀಡುವವಳಾಗಿದ್ದಾಳೆ. ಏಕೆಂದರೆ ಈ ಸರಸ್ವತಿಯ ಅನುಗ್ರಹ ಇದ್ದರೇನೆ, ಅಂದರೆ ಬುದ್ಧಿ ಜ್ಞಾನ ಇದ್ದರೇನೆ ನಮ್ಮ ಕ್ಷೇತ್ರದಲ್ಲಿ, ನಮ್ಮ ಕೆಲಸದಲ್ಲಿ, ನಮ್ಮ ರಂಗದಲ್ಲಿ ನಾವು ಉತ್ತಮವಾಗಿ ಕೆಲಸವನ್ನು ಮಾಡಲಿಕ್ಕಾಗತ್ತೆ, ಹಣ ಸಂಪಾದನೆಯಾಗತ್ತೆ, ತನ್ಮೂಲಕ ಜೀವನ ನಡೆಯುತ್ತೆ. ಜೀವನೋಪಾಯ ರೂಪಿಣಿ ಅಂತ ಸರಸ್ವತಿಗೆ ಇನ್ನೊಂದು ಹೆಸರಿದೆ. ಹೀಗಾಗಿ ಸರಸ್ವತಿ ಅಂತಂದರೆ ಜೀವನದ ರಥವನ್ನು ನಡೆಸುವವಳಾಗಿದ್ದಾಳೆ ಈ ಮಹಾತಾಯಿ ಅಂತ.
ಇನ್ನು ಸರಣಶೀಲತ್ವಾತ್ ಸರಸ್ವತಿ ಅಂತ ವಿವರಣೆಯನ್ನು ಕೊಟ್ಟಿದ್ದಾರೆ. ಸರಣ ಅಂತಂದರೆ ಇಲ್ಲಿ ವ್ಯಾಪಿಸುವುದು ಅಂತ, ಪ್ರಸಾರವಾಗುವುದು, ಪ್ರವಹಿಸುವುದು ಅಂತ ಅರ್ಥ. ಅಂದರೆ ನಮ್ಮಲ್ಲಿ ಈ ಸರಸ್ವತಿ ಸದಾಕಾಲ ಪ್ರವಹಿಸ್ತಾ ಇದ್ದಾಳಂತೆ, ವ್ಯಾಪಿಸಿ ಬಿಟ್ಟಿದ್ದಾಳಂತೆ ಶರೀರ ಪೂರ್ತಿ. ಹೇಗೆ ವ್ಯಾಪಿಸಿದ್ದಾಳೆ, ಹೇಗೆ ಪ್ರಸಾರವಾಗ್ತಾ ಇದ್ದಾಳೆ ಅಂದರೆ ಸತ್ ಚಿತ್ ಸ್ವರೂಪಳಾಗಿ, ಅಂದರೆ ಶಾಶ್ವತವಾದ ಪ್ರಕಾಶವಾದ ಚೈತನ್ಯ ರೂಪದಲ್ಲಿ ನಮ್ಮ ಶರೀರ ಪೂರ್ತಿ ಪ್ರಸಾರವಾಗ್ತಾ ಇದ್ದಾಳೆ. ಹಾಗಾಗಿ ಅವಳು ಪ್ರಾಣಾಧಿದೇವತೆ, ಪ್ರಾಣಶಕ್ತಿ ಸರಸ್ವತಿ ಅಂತ. ನೋಡಿ, ನಾವು ಉಸಿರಾಟವನ್ನು ಆಡ್ತೇವೆ, ಅದು ರೆಕ್ಕೆಗಳು, 2 ರೆಕ್ಕೆಗಳು. ಪ್ರಾಣ ಅನ್ನತಕ್ಕಂಥದ್ದೇ ಹಂಸ. ಇದರ ಮೇಲೆ ಅಧಿಷ್ಠಾತ್ರಿಯಾಗಿ ಪ್ರಾಣಾಧಿದೇವತೆಯಾಗಿ ಸರಸ್ವತಿ ಕುಳಿತಿರುವುದರಿಂದ ನಮ್ಮ ಬದುಕು ಅನ್ನುವಂತಹ ಸಂಗೀತವು ಸುಶ್ರಾವ್ಯವಾಗಿ ನಡ್ಕೊಂಡು ಹೋಗುತ್ತೆ. ಯಾವಾಗ ಈ ಪ್ರಾಣಾಧಿದೇವತೆ ಇಲ್ಲಿಂದ ಮಾಯವಾದಳೋ, ರೆಕ್ಕೆ ಬಡಿಯುವುದು ನಿಲ್ಲಿಸುತ್ತೆ ಹಂಸ, ಅಲ್ಲಿಗೆ ಇದು ಶಿವವಾಗಿದ್ದು ಶವವಾಗಿ ಬಿಡುತ್ತೆ. ಹೀಗಾಗಿ ಪ್ರಾಣಾಧಿದೇವತೆ, ಪ್ರಾಣಶಕ್ತಿ ಸರಸ್ವತಿ ಅನ್ನತಕ್ಕಂಥದ್ದು ಇದರ ಅರ್ಥ. ಭರದ್ವಾಜ ಸ್ಮೃತಿಯಲ್ಲಿ ಹೇಳ್ತಾರೆ, ಯಾವಸೇತ್ ಪ್ರಾಣಿಜಿಹ್ವಾಸು ಸದಾ ವಾಕ್ ಉಪವರ್ತನಾತ್ ಸರಸ್ವತೀತಿ ನಾಮ್ನೇಯಂ ಸಮಾಖ್ಯಾತ ಮಹಿರ್ಭಿ ಅಂತ ಹೇಳಿದ್ದಾರೆ. ಯಾವಾಕೆಯು ನಮ್ಮ ನಾಲಿಗೆ ಮೇಲೆ ನಿಂತು ಶಬ್ದಗಳ ಮೂಲಕ ವಾಕ್ಕನ್ನು ಹೊರಡಿಸುತ್ತಾಳೋ ಅವಳೇ ಸರಸ್ವತಿ ಅಂತ. ಹೀಗಾಗಿ ಆ ತಾಯಿ ನಮ್ಮ ನಾಲಿಗೆಯಿಂದ ನುಡಿಸಿದರೆ ಮಾತ್ರ ನಾವು ಮಾತನಾಡಲು ಸಾಧ್ಯ. ಅದಕ್ಕೆ ಹೇಳ್ತಾರೆ, ಯಾ ವರ್ಣ ಪದವಾಕ್ಯಾರ್ಥ ಸ್ವರೂಪಿಣಿ. ಅಂದರೆ ಅಕ್ಷರಗಳು, ವರ್ಣಗಳು ಕೂಡಿ ಒಂದು ಪದವಾಗುತ್ತೆ, ಪದಗಳ ಪುಂಜ ಕೂಡಿ ವಾಕ್ಯವಾಗುತ್ತೆ, ಅದಕ್ಕೊಂದು ವಿಶೇಷವಾದ ಅರ್ಥ ಬರುತ್ತೆ. ಹೀಗಾಗಿ ಪ್ರತಿಯೊಂದು ವಾಕ್ಯಕ್ಕೆ ಪದ ಕಾರಣ, ಪದಗಳಿಗೆ ವರ್ಣ ಕಾರಣ, ಅಕ್ಷರಗಳು ಕಾರಣ. ಅಕ್ಷರವೇ ಸರಸ್ವತಿಯ ರೂಪವಾಗಿರುವುದರಿಂದ ಅವಳು ವಾಗ್ದೇವತೆ. ಅಕಾರಾದಿ ಕ್ಷಕಾರಾಂತ ವರ್ಣಾವಯವಶಾಲಿನಿ ವೀಣಾ ಪುಸ್ತಕ ಹಸ್ತಾವ್ಯಾತ್ ಪ್ರಣೋದೇವಿ ಸರಸ್ವತಿ. ಸರಸ್ವತಿಯ ಶರೀರವೇ ಅಕಾರದಿಂದ ಕ್ಷಕಾರ ತನಕ ಇರತಕ್ಕಂಥ ಅಕ್ಷರ ಸ್ವರೂಪ ಅಂತ. ಹೀಗಾಗಿ ಅಕ್ಷರಾದಿ ದೇವತೆ ಸರಸ್ವತಿ. ಇನ್ನೊಂದು ಅರ್ಥದಲ್ಲಿ ಹೇಳ್ತಾರೆ, ಸರಣಾತ್ ಸರ್ವದೃಷ್ಟೀನಾಂ ಕಥಿತೈಷಾ ಸರಸ್ವತಿ. ಅಂದರೆ ಯಾರಿಂದ ಸರ್ವಜ್ಞಾನವು ಸರೋವರದ ನೀರಿನಂತೆ ಸದಾಕಾಲ ಹರಿದು ಹರಿದು ಬರುತ್ತೋ ಆ ಜ್ಞಾನ ಪ್ರವಾಹವನ್ನು ಸರಸ್ವತಿ ಅಂತ ಹೇಳಿ ಕರೆದರು ಅಂತ. ಈ ಸರಸ್ವತಿಯ ಅನುಗ್ರಹ ಇದ್ದರೇನೆ ಗುರುಗಳು ಏನೇ ವಿಚಾರ ಹೇಳಿದರೂ ಸಹ ಅದನ್ನು ನಾವು ತಿಳಿದುಕೊಳ್ಳಲಿಕ್ಕಾಗತ್ತೆ. ಗುರುಗಳು ಪ್ರಸಾರ ಮಾಡ್ತಾರೆ, ಆ ಪ್ರಸಾರ ಮಾಡಿದ ವಿಚಾರದ ಸಾರ ನಮಗೆ ತಿಳಿಯಬೇಕಾದರೆ ಹೇಳಲಿಕ್ಕೆ ಗುರುಗಳಲ್ಲಿಯೂ ಜ್ಞಾನ ಸ್ವರೂಪಳಾಗಿ ಅವಳೇ ಇರಬೇಕು. ಆ ಹೇಳಿದ ಜ್ಞಾನವನ್ನು ತಿಳಿದುಕೊಳ್ಳಲಿಕ್ಕೆ ನಮ್ಮಲ್ಲೂ ಆ ಸರಸ್ವತಿ ಇದ್ದು ಅದನ್ನು ನಮಗೆ ಅರ್ಥೈಸುವಂತೆ ಮಾಡಬೇಕು. ಹೀಗಾಗಿ ಜ್ಞಾನಸ್ವರೂಪಳು ಅನ್ನುವಂಥದ್ದನ್ನು ಮತ್ತೆ ಮತ್ತೆ ಹೇಳುವಂಥದ್ದು ಅಂತ. ಇನ್ನು ಈ ಸರಸ್ವತಿ ಅನ್ನುವ ನಾಮದಲ್ಲಿ ಮೊದಲನೇ 2 ಅಕ್ಷರ ಸರ ಅನ್ನತಕ್ಕಂಥದ್ದು ಹಿಂದು ಮುಂದಾಗಿ ಮಾಡಿದರೆ ರಸ ಅಂತಾಗುತ್ತೆ. ಉಪನಿಷತ್ಕಾರರು ಹೇಳ್ತಾರೆ, ರಸೋ ವೈ ಸಹ ರಸಗಂ ಹೇವಾಯಂ ಲಬ್ಧ್ಯಾನಂದೀ ಭವತಿ ಅಂತ. ರಸ ಅಂತಂದರೆ ಏನಪ್ಪ ಅಂದರೆ ಅದು ಅಮೃತ ಅಂತ, ಅದು ಜ್ಞಾನಾಮೃತ. ಮೂಲಾಧಾರದಲ್ಲಿ ಕುಂಡಲಿನಿ ಶಕ್ತಿ ಅಧೋಮುಖವಾಗಿರುತ್ತೆ ಸಾಧಾರಣದವರಲ್ಲಿ, ಆದರೆ ಸಾಧನೆ ಮಾಡುವ ಸಾಧಕರಲ್ಲಿ ಆ ಕೆಳಮುಖ ಮಾಡಿಕೊಂಡಿರುವಂತಹ ಕುಂಡಲಿನಿ ಊರ್ಧ್ವಮುಖವಾಗಿ ಸಹಸ್ರಾರವನ್ನು ಸೇರುವಂತಹ ಗಮ್ಯಸ್ಥಾನ ಅಂತ ತಿಳಿದು 6 ಚಕ್ರಗಳನ್ನು ಭೇದಿಸಿಕೊಂಡು ಹೋಗ್ತಾ 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 ಸಹಸ್ರಾರವನ್ನು ಸೇರಿದಾಗ ಚಿದೇಕರಸರೂಪಿಣಿಯಾದಂತಹ ಆ ಕುಂಡಲಿನಿ ಸಹಸ್ರಾರಾಂಭುಜಾರೂಢ ಸುಧಾಸಾರಾಭಿವರ್ಷಿಣಿ. ಈ ಕುಂಡಲಿನಿ ಶಕ್ತಿ ಈ 6 ಚಕ್ರಗಳನ್ನು ಭೇದಿಸಿ ಸಹಸ್ರವನ್ನು ಸೇರಿದಾಗ
ಅಲ್ಲಿಂದ ನಮಗೆ ಅಮೃತದ ಧಾರೆಯಾಗತ್ತೆ, ಜ್ಞಾನಾಮೃತದ ಧಾರೆಯಾಗತ್ತೆ. ಆ ಜ್ಞಾನಾಮೃತವೇ ರಸ, ಅದೇ ಬ್ರಹ್ಮತತ್ವ ಅಂತ. ಬ್ರಹ್ಮಾನುಭವವನ್ನು ನೀಡುವವಳು ಈ ಸರಸ್ವತಿ ಅಂತ ಹೇಳಿ ಯೋಗದ ದೃಷ್ಟಿಯಲ್ಲಿ ಸರಸ್ವತಿ ಅನ್ನುವ ಚಿಂತನೆಯನ್ನು ಹೇಳಿದ್ದಾರೆ. 705ನೇ ಲಲಿತೆಯ ಶ್ರೀನಾಮ ಶಾಸ್ತ್ರಮಯೀ. ಶ್ರೀಮಾತೆಯು ಶಾಸ್ತ್ರ ಸ್ವರೂಪಳಾಗಿದ್ದಾಳೆ ಅಂತ ಅರ್ಥ. ಹೇಗೆ ಒಂದು ಮಡಿಕೆಯೆಲ್ಲ ಮೃಣ್ಮಯವೇ ಆಗಿ ಹೋಗಿರುತ್ತೋ ಹಾಗೆ ಏನೆಲ್ಲ ಶಾಸ್ತ್ರಗಳು ಅಂತ ಇದ್ದಾವೋ ಆ ಎಲ್ಲ ಶಾಸ್ತ್ರಗಳು ಅಮ್ಮನ ಸ್ವರೂಪವೇ ಆಗಿದೆ ಅಂತ ನೋಡಿ. ಬ್ರಹ್ಮಸೂತ್ರದಲ್ಲಿ 2ನೆಯ ಸೂತ್ರವೇ ಶಾಸ್ತ್ರಯೋನಿತ್ವಾತ್ ಅಂತ ಹೇಳಿದ್ದಾರೆ. ಅಂದರೆ ಪರಬ್ರಹ್ಮವನ್ನು ತಿಳಿಯಬೇಕಾದರೆ ಶಾಸ್ತ್ರವೇ ಪ್ರಮಾಣ ಅಂತ. ಅಮ್ಮನನ್ನು ತಿಳಿಯಬೇಕಾದರೆ ಶಾಸ್ತ್ರವೇ ಕಾರಣ. ಈ ಶಾಸ್ತ್ರವೆಲ್ಲ ಬಂದಿರುವುದು ಅಮ್ಮನಿಂದಲೇ, ಹೀಗಾಗಿ ಅಮ್ಮನ ರೂಪವೇ ಆಗಿದೆ ಅಂತ. ಮತ್ತು ಅತೀಂದ್ರಿಯವಾದದ್ದನ್ನು ನಾವು ತಿಳಿಯಬೇಕಾದರೆ ಶಾಸ್ತ್ರವೇ ಆಧಾರ ಅಂತ ಹೇಳ್ತಾರೆ. ಅತೀಂದ್ರಿಯತ್ವ ಅಂತಂದರೆ ಇಂದ್ರಿಯಗಳಿಗೆ ಅತೀತವಾದದ್ದು, ಕಣ್ಣಿಗೆ ಕಾಣದ್ದು, ಕಿವಿಗೆ ಕೇಳಿಸದ್ದು, ಮೂಗಿನ ಗಂಧಕ್ಕೆ ಆಘ್ರಾಣಿಸಲಿಕ್ಕೆ ಆಗದ್ದು, ರುಚಿ ಸಿಗದ್ದು, ಮಾತಿಗೆ ಒದಗದ್ದು, ಸ್ಪರ್ಶಕ್ಕೆ ಸಿಗದೇ ಇರತಕ್ಕಂಥದ್ದು ಅಂತ. ಹೀಗಾಗಿ ಅಂತಹ ಅತೀಂದ್ರಿಯವಾದ ಪರತತ್ವವನ್ನು ತಿಳಿಯಲಿಕ್ಕೆ ಶಾಸ್ತ್ರಗಳು ಆಧಾರ ಅಂತ ಹೇಳಿದರಲ್ಲ. ಹಾಗಾದರೆ ಸಾಮಾನ್ಯದವರಿಗೆ, ಇಂದ್ರಿಯದ ಲೋಲುಪ್ತರಾದವರಿಗೆ ತಿಳಿಯಲು ಸಾಧ್ಯವಿಲ್ಲವಾ? ಸಾಧ್ಯ ಆಗೋದಿಲ್ಲ. ಹೀಗಾಗಿ ನಮಗೆ ನಮ್ಮನ್ನು ಉದ್ಧಾರ ಮಾಡಲು ಇಂದ್ರಿಯಾತೀತರಾಗಿ ಪರಬ್ರಹ್ಮನಲ್ಲಿ ನಿಷ್ಠರಾದಂತಹ ಋಷಿಗಳು ಸಾಮಾನ್ಯ ಜನರಿಗಾಗಿ ತಪಸ್ಸನ್ನು ಮಾಡಿ 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 ಆ ಜಗನ್ಮಾತೆಯ ಅನುಗ್ರಹದಿಂದ ಶಾಸ್ತ್ರಗಳನ್ನು ದರ್ಶನ ಮಾಡಿದರಂತೆ. ಆದ್ದರಿಂದ ಆ ಶಾಸ್ತ್ರಗಳೆಲ್ಲವೂ ಅಪೌರುಷೇಯವಾದ ಶ್ರೀಮಾತೆಯ ರೂಪವಾಗಿದೆ ಅಂತ. ಹೀಗಾಗಿ ಶಾಸ್ತ್ರ ಸ್ವರೂಪಳು ಅಂತ ಇನ್ನೊಂದು ದೃಷ್ಟಿಯಾಯಿತು. ಹಾಗಾದರೆ ಈ ಶಾಸ್ತ್ರ ಅಂತಂದರೆ ಏನು ಅಂತ ಕೇಳುವುದಾದರೆ, ಪ್ರವೃತ್ತಿರುವ ನಿವೃತ್ತಿರುವ ನಿತ್ಯೇರತ್ ಕೃತಕೇನವ ಪುಂಸಾಂ ಯೋನೋಪನಿಷಧ ತತ್ ಶಾಸ್ತ್ರಮಭಿಧೀಯತೆ ಅಂತ ಹೇಳ್ತಾರೆ. ಪ್ರವೃತ್ತಿರುವ ನಿವೃತ್ತಿರುವ ಅಂತ ಹೇಳ್ತಾ ಇದ್ದಾರೆ. ಪ್ರವೃತ್ತಿ ಅಂತಂದರೆ ಸಂಸಾರಸ್ಥರು ಅಂತ, ನಿವೃತ್ತಿ ಅಂತಂದರೆ ವಿರಾಗಿಗಳು ಅಂತ, ಸನ್ಯಾಸತ್ವದ ಸರಿಸಮಾನ. ಈ ಸಂಸಾರಸ್ಥರು ಹಾಗೆ ವಿರಾಗಿಗಳು ತಮ್ಮ ಜೀವನವನ್ನು ಹೇಗೆ ನಡೆಸಬೇಕು ಅಂತ ಹೇಳಿ ಶಾಸನ ಮಾಡುವ ಮಾನವ ಜನ್ಮದ ಕೈಪಿಡಿ ಅಂತ ಯಾವುದಾದ್ರೂ ಇದ್ದರೆ ಅದನ್ನು ಶಾಸ್ತ್ರ ಅಂತ ಹೇಳಿ ಕರೆದಿದ್ದಾರೆ ಅಂತ. ಬೃಹದಾರಣ್ಯಕ ಉಪನಿಷತ್ ಹೇಳುವ ಮಾತು, ಈ ಶಾಸ್ತ್ರಗಳು ಆ ಪರಮಾತ್ಮನ ಉಸಿರಾಗಿದೆ ಅಂತ, ಮತ್ತು ಅವನಿಂದಲೇ ಈ ಶಾಸ್ತ್ರವೆಲ್ಲವೂ ಬಂದಿದೆ ಅಂತ. ಅಸ್ಯ ಮಹತೋ ಭೂತಸ್ಯ ವಿಶ್ವಸಿತಾಮೇತತ್ ಋಗ್ವೇದಃ ಯಜುರ್ವೇದಃ ಸಾಮವೇದಃ ಅಥರ್ವಾಂಗಿರಸಃ ಇತಿಹಾಸಃ ಪುರಾಣಂ ವಿದ್ಯಾ ಉಪನಿಷದ ಶ್ಲೋಕಾಃ ಸೂತ್ರಾಣಿ ಅನುವ್ಯಾಖ್ಯಾನಾನಿ ಅಂತ ಹೇಳುತ್ತಾರೆ. ಹೀಗೆ ಈ ಎಲ್ಲ ಶಾಸ್ತ್ರಗಳು, ವೇದಾದಿ ಸಮಸ್ತ ಪುರಾಣ ಶಾಸ್ತ್ರಗಳು ಉಪನಿಷತ್ತುಗಳೂ ಸಹ ಆ ಮಹದ್ಭೂತದಿಂದ ಪ್ರಕಟವಾಯಿತು. ಮಹದ್ಭೂತ ಅಂದರೆ ಯಾವುದಪ್ಪ ಅಂದರೆ ಪರಬ್ರಹ್ಮನ್, ಪರಮಾತ್ಮ, ಜಗನ್ಮಾತೆ, ಅವಳಿಂದ ಪ್ರಕಟವಾಯಿತು. ಹೀಗಾಗಿ ಇಂತಹ ಪರಮಾತ್ಮನನ್ನು ತಿಳಿಸುವಂತಹ ಶಾಸ್ತ್ರಗಳನ್ನು ಯಾವ ಗುರು ಅಧ್ಯಯನ ಮಾಡಿ ಅದನ್ನು ತಾನು ಆಚರಣೆ ಮಾಡಿ ಹೇಳ್ತಾನೋ ಆ ಗುರು ಸಹ ಪರಮಾತ್ಮನಿಗೆ ಸಮಾನನೇ ಅನ್ನುವ ಚಿಂತನೆಯಲ್ಲಿ ಹೇಳ್ತಾ ಹೋಗ್ತಾರೆ. ಇನ್ನು ಬ್ರಹ್ಮಾಂಡ ಪುರಾಣ ಬಹಳ ವಿಶೇಷವಾದ ಚಿಂತನೆಯನ್ನು ಕೊಡ್ತಾ ಹೋಗುತ್ತೆ. ಕಾವ್ಯನಾಟ್ಯಾದಿ ಅಲಂಕಾರಾನ್ ಅಸೃಜನ್ ಮಧುರೋಕ್ತಿಭಿಃ ಸರಸ್ವತೀ ಚ ಜಿಹ್ವಾಯ ಸಸರ್ಜಾ ಸಕಲಂ ಪ್ರಸೂಃ ಚಬುಕೇನ ಚಕೋರಾಕ್ಷಿ ವೇದಾಂಗಾನಿ ಸಸರ್ಜಾ ಷಟ್ ವೇದಾಂಗಾನಿ ಮೀಮಾಂಸ ನ್ಯಾಯಶಾಸ್ತ್ರಂಚ ಪುರಾಣಂ ಧರ್ಮ ಸಂಹಿತಾಂ ಕಂಠೋರರ್ಧರೇಖಾಂ ತಂತ್ರೇಣ ಸಸರ್ಜಾ ಸಕಲಾಂಬಿಕಾ ಆಯುರ್ವೇದಂ ಧನುರ್ವೇದಂ ಕಂಠಮಧ್ಯಸ್ಥರೇಖಯ
ಚತುಷ್ಷಷ್ಟಿಂಚ ವಿದ್ಯಾನಾಂ ಕಂಠಕೂಪ ಭವಸೃಜತ್ ಅಂತ ಬಹಳ ದೊಡ್ಡ ವಿವರಣೆಯನ್ನೇ ಕೊಟ್ಟು ಶ್ರೀಮಾತೆಯ ಮಧುರವಾದ ಕಂಠದಿಂದ ಕಾವ್ಯ, ನಾಟ್ಯ, ಸಂಗೀತ, ಅಲಂಕಾರಗಳು ಸೃಷ್ಟಿಯಾಯಿತು ಅಂತ. ಹಾಗೆ ಆ ತ್ರಿಪುರ ಸುಂದರಿಯ ನಾಲಿಗೆಯಿಂದ ಸರಸ್ವತಿ ಸೃಷ್ಟಿಯಾದಳು. ಹೀಗಾಗಿ ಅವಳು ವಾಗ್ದೇವತೆ, ಅಕ್ಷರಾದಿದೇವತೆ ಅಂತ. ಆಕೆಯ ಗಲ್ಲಗಳಿಂದ ವೇದಾಂಗಗಳು ಹುಟ್ಟಿದವು ಅಂತ. ಆ ವೇದಾಂಗಗಳು ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷ ಅಂತ. ಶಿಕ್ಷಾ ಅಂತಂದರೆ ಧ್ವನಿಶಾಸ್ತ್ರ ಅಂತ. ಅಕ್ಷರಗಳನ್ನು ಹೇಗೆ ಉಚ್ಚರಿಸಬೇಕು ಅಂತ ಹೇಳುವಂಥ ಒಂದು ಶಾಸ್ತ್ರ. ಕಲ್ಪ ಅಂತಂದರೆ ಯಾವ ಯಾವ ಕರ್ಮಗಳನ್ನು ಯಾವ ಯಾವ ಕಾಲದಲ್ಲಿ ಮಾಡುವುದು ಸೂಕ್ತ ಅಂತ ಹೇಳುವಂಥದ್ದು. ವ್ಯಾಕರಣ ಅಂದರೆ ವಾಕ್ಯವನ್ನು ಹೇಗೆ ಪ್ರಯೋಗ ಮಾಡಬೇಕು, ಹೇಗೆ ನಿರೂಪಣೆ ಮಾಡಿದರೆ ಅದು ಅರ್ಥವತ್ತಾಗಿರುತ್ತೆ ಅಂತ ಹೇಳುವಂಥದ್ದು. ನಿರುಕ್ತ ಅಂತಂದರೆ ವೇದಗಳಲ್ಲಿನ ಪಾರಭಾಷಿಕ ಶಬ್ದಗಳಿಗೆ ಅರ್ಥವನ್ನು ಕೊಡುವಂಥ ವಿಶೇಷವಾದಂಥ ನಿಘಂಟು ಅಂತ. ಜ್ಯೋತಿಷ ಅಂತಂದರೆ ಖಗೋಳಶಾಸ್ತ್ರವನ್ನು ತಿಳಿಸುವಂಥದ್ದು. ಸೂರ್ಯ ಚಂದ್ರರ ನಡೆಯ ಆಧಾರದಲ್ಲಿ ಮುಹೂರ್ತಗಳನ್ನು ನಿರ್ಧರಿಸುವಂಥದ್ದು ಅಂತ. ಇನ್ನು ಆರನೆಯದು ಛಂದಸ್ಸು. ವೈದಿಕ ಕಾವ್ಯದ ಮೀಟರ್ ಅಂತ ಹೇಳ್ತಾರೆ, ಅಂದರೆ ಅಳತೆಯ ಮಾಪನ ಅಂತ ಹೇಳುವಂಥದ್ದನ್ನು ಛಂದಸ್ಸು ಅಂತ. ಈ ಆರೂ ಸಹ ಅಮ್ಮನ ಗಲ್ಲದಿಂದ ಬಂದದ್ದು ಅಂತ. ಇನ್ನು ಆಕೆಯ ಕಂಠದಲ್ಲಿ 3 ರೇಖೆಗಳಿದ್ದಾವೆ. ಆ 3 ರೇಖೆಗಳಲ್ಲಿ ಮೇಲಿನ ರೇಖೆಯಿಂದ ಮೀಮಾಂಸ, ನ್ಯಾಯ, ಪುರಾಣ, ಧರ್ಮಶಾಸ್ತ್ರಗಳ ಉಗಮವಾಯಿತು ಅಂಥೇಳಿ, ಆ ಕಂಠದ ಮಧ್ಯರೇಖೆಯಿಂದ ಆಯುರ್ವೇದ, ಧನುರ್ವೇದಾದಿಗಳ ಸೃಷ್ಟಿಯಾಯಿತು. ಇನ್ನು ಆ ಕಂಠದಲ್ಲಿನ 3ನೆಯ ಕೆಳಭಾಗದ ರೇಖೆಯಿಂದ 64 ವಿದ್ಯೆಗಳನ್ನು ಆಕೆ ಸೃಷ್ಟಿ ಮಾಡಿದಳು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಶ್ರೀಮದ್ವಾಗ್ಭವಕೂಟೈಕ ಸ್ವರೂಪ ಮುಖ ಪಂಕಜ ಅಂತ ಹೇಳಿ ಮೂಲಮಂತ್ರಾತ್ಮಿಕ ಮೂಲಕೂಟತ್ರಯ ಕಲೇವರ ಅಂತ ಹಿಂದೆ ಅಮ್ಮನನ್ನ ಪ್ರಾರ್ಥನೆ ಮಾಡಿದಂತೆ ವಿಶೇಷವಾಗಿ ಅವಳ ಶರೀರವೆಲ್ಲ ಶಾಸ್ತ್ರಗಳಿಂದ, ಅಕ್ಷರಗಳಿಂದ, ಜ್ಞಾನದಿಂದ ಕೂಡಿ ಹೋಗಿದೆ. ಹೀಗಾಗಿ ಸರಸ್ವತಿಯೇ ಶಾಸ್ತ್ರಮಯಿ, ಶಾಸ್ತ್ರಮಯಿಯೇ ಸರಸ್ವತಿ, ಈ ಎರಡರ ಸ್ವರೂಪವೇ ಶ್ರೀ ಲಲಿತಾ ಮಹಾತ್ರಿಪುರ ಸುಂದರಿ ಅಂತ ವಾಗ್ದೇವತೆಗಳು ವರ್ಣನೆಯನ್ನು ಮಾಡಿದ್ದಾರೆ. ಆತ್ಮೀಯರೇ, ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು. ನಮಸ್ಕಾರ.